ಪ್ರದೇಶ ವಿಧಾನಸಭಾ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ಅದ್ದೂರಿ ಜಯಗಳಿಸಿದಂತಹ ಮೊದಲ ಬಾರಿಗೆ ಅಂದರೆ ಮುಖ್ಯವಾಗಿ 22 ಸ್ಥಾನಗಳಲ್ಲಿ MLA ಸೀಟ್ 22 ಸ್ಥಾನ ಗೆದ್ದಿದ್ದಾರೆ. 2 ಲೋಕಸಭಾ ಸ್ಥಾನವನ್ನು ಗೆದ್ದಿದ್ದಾರೆ. ಆಮೇಲೆ ಜನಸೇನಾ ಪಾರ್ಟಿ ಪವನ್ ಕಲ್ಯಾಣ್ ಇವರ ಅಣ್ಣ ಚಿರಂಜೀವಿ 2008-9 ಒಂದು ಪಾರ್ಟಿ ಮಾಡಿದ್ರು, ಪ್ರಜಾರಾಜ್ಯಂ ಅಂತೇಳಿ 10 ಲಕ್ಷ ಜನರನ್ನು ಸೇರಿಸಿ ತಿರುಪತಿಯಲ್ಲಿ 294. ಆಗ ಅಖಿಲಾಂಧ್ರ ಇತ್ತು, ತೆಲಂಗಾಣ ಮತ್ತು ಚೇಂಜ್ ಆಗಿರಲಿಲ್ಲ. 294 ಕ್ಷೇತ್ರಗಳಲ್ಲಿ ಸ್ಪರ್ಧಿಸ್ತಾರೆ, 18 ಕ್ಷೇತ್ರಗಳಲ್ಲಿ ಗೆಲ್ತಾರೆ, ಮತ್ತು ಕಾಂಗ್ರೆಸ್ ಜೊತೆ ವಿಲೀನ ಮಾಡ್ಕೋತಾರೆ. ಅವ್ರಿಗಾಗಲಿಲ್ಲ ದೊಡ್ಡ ಮಟ್ಟದಲ್ಲಿ. ಇವರು ಈಗ DCM ಆಗುವಂಥ ಸಾಧ್ಯತೆ ಇದೆಯಂತೆ. ಮನೆಗೆ ಬಂದರು, ಚಿರಂಜೀವಿ ಅವರ ಮನೆಗೆ. ಎಷ್ಟು ಅದ್ಭುತವಾಗಿತ್ತು ಅಂತಂದರೆ, ಬಂದರು, ಅವ್ರಿಗೆ ಹೂವಾರ ಹಾಕಿದ್ರು, ಆಮೇಲೆ ಕಾಲಿಗೆ ಬಿದ್ದರು, ನಮಸ್ಕಾರ ಮಾಡಿದರು. ಚಿರಂಜೀವಿ ಪತ್ನಿಯವರನ್ನೊಂದು ಅಪ್ಕೊಂಡಂಥ ರೀತಿ ಇದೆಲ್ಲ ನೋಡಿದಾಗ ಎಷ್ಟು ಖುಷಿ ಆಯಿತು ಅಂತಂದರೆ, ನೆನ್ನೆ ಫುಲ್ ಸೋಷಿಯಲ್ ಮೀಡಿಯಾದಲ್ಲಿ ಅದ್ಭುತ ಧಮಾಕ ನೋಡಿ, ಸನಾತನ ಧರ್ಮದ ಒಂದು ವೈಶಿಷ್ಟ್ಯತೆ ಹಾಗೆ ಹೀಗೆ ಅಂತೇಳಿ. ಅದರ ಬಗೆಗಿನ ಒಂದು ವಿಶೇಷ ಪ್ಯಾಕೇಜ್ ನಿಮಗೂ ಕೂಡ. ಭರ್ಜರಿ ಗೆಲುವಿನ ನಂತರ ಮೊದಲ ಬಾರಿಗೆ ಅಣ್ಣನ ಭೇಟಿ. ತಮ್ಮನಿಗೆ ಅದ್ದೂರಿ ಸ್ವಾಗತ ಕೋರಿದ ಚಿರಂಜೀವಿ. ಪವನ್ ಕಲ್ಯಾಣ್ ಟಾಲಿವುಡ್ನ ಸುಪ್ರಸಿದ್ಧ ನಟ, ಪವರ್ ಸ್ಟಾರ್ ಎಂದೇ ಹೆಸರುವಾಸಿಯಾಗಿರುವ ಪವನ್ ಕಲ್ಯಾಣ್ ಜನಸೇನಾ ಪಕ್ಷ ಕಟ್ಟಿ ಆಂಧ್ರ ಪ್ರದೇಶ ವಿಧಾನಸಭೆ ಮತ್ತು ಲೋಕಸಭೆ ಚುನಾವಣೆಯಲ್ಲಿ ಅದ್ದೂರಿ ಜಯಗಳಿಸುವ ಮೂಲಕ ಹೊಸ ಭಾಷ್ಯ ಬರೆದಿದ್ದಾರೆ. YSRPC ಪಕ್ಷ ವಿರುದ್ಧ ಕಳೆದ 5 ವರ್ಷದಿಂದ ನಿರಂತರ ಹೋರಾಟ ಮಾಡಿಕೊಂಡು ಬಂದ ಪವನ್ ಕಲ್ಯಾಣ್ TDP ಮತ್ತು BJP ಮೈತ್ರಿಯೊಂದಿಗೆ ಆಂಧ್ರ ಪ್ರದೇಶದ ರಾಜಕೀಯಕ್ಕೆ ಎಂಟ್ರಿ ಆದರು. ತೆಲುಗು ಮೇರು ನಟ NTR ಬಳಿಕ ಸಕ್ಸಸ್ ಕಂಡ ಪವನ್ ಕಲ್ಯಾಣ್ಗೆ ನಿನ್ನೆ ಅಣ್ಣ ಚಿರಂಜೀವಿ ಮನೆಗೆ ಬಂದರು. ಮನೆಗೆ ಬಂದ ಪವರ್ ಸ್ಟಾರ್ಗೆ ಮನೆ ಬಾಗಿಲಲ್ಲೇ ನಿಂತು ಮೆಗಾಸ್ಟಾರ್ ಅದ್ದೂರಿ ಸ್ವಾಗತ ಕೋರಿದರು. ಹೌದು, ಪ್ರಜಾರಾಜ್ಯಂ ಪಕ್ಷ ಕಟ್ಟಿ ನೆಲ ಕಚ್ಚಿದ ಚಿರಂಜೀವಿ ರಾಜಕಾರಣ ಬಿಟ್ಟು ರಾಜಕೀಯದಿಂದ ದೂರ ಉಳಿದು ಬಿಟ್ಟರು. ಬಳಿಕ ಇದನ್ನೇ ಹಠತೊಟ್ಟ ತಮ್ಮ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಜನಸೇನಾ ಪಕ್ಷ ಕಟ್ಟಿ ಸಕ್ಸಸ್ ಆದರು. ಹೀಗಾಗಿ ನಿನ್ನೆ ಮೊದಲ ಬಾರಿಗೆ ಮನೆಗೆ ಬಂದ ತಮ್ಮನನ್ನ ಮೆಗಾಸ್ಟಾರ್ ಚಿರಂಜೀವಿ ಅದ್ದೂರಿಯಾಗಿ ಸ್ವಾಗತಿಸಿದ್ದಾರೆ. ನೀನು ನಿಜವಾದ ಗೇಮ್ ಚೇಂಜರ್ ಎಂದ ಮೆಗಾಸ್ಟಾರ್. ತಮ್ಮನ ಗೆಲುವನ್ನ ಕಂಡು ಹಿರಿಹಿರಿ ಹಿಗ್ಗಿದ ಚಿರಂಜೀವಿ. ಸಾಮಾಜಿಕ ಜಾಲತಾಣದಲ್ಲಿ ತಮ್ಮನಿಗೆ ಅಭಿನಂದನೆ ತಿಳಿಸಿರುವ ನಟ ಚಿರಂಜೀವಿ ಹೆಮ್ಮೆ ವ್ಯಕ್ತಪಡಿಸಿದರು. ನೀನು ನಿಜವಾದ ಗೇಮ್ ಚೇಂಜರ್. ನನ್ನ ಪ್ರೀತಿಯ ಕಲ್ಯಾಣ್ ಬಾಬು, ಆಂಧ್ರ ಪ್ರದೇಶದ ಜನರ ಬೃಹತ್ ಮತ್ತು ಅದ್ಭುತ ಜನಾದೇಶದಿಂದ ನಾನು ರೋಮಾಂಚನಗೊಂಡಿದ್ದೇನೆ. ನೀನು ನಿಜವಾಗಿಯೂ ಈ ಚುನಾವಣೆಯ ಗೇಮ್ ಚೇಂಜರ್. ಮ್ಯಾನ್ ಆಫ್ ದಿ ಮ್ಯಾಚ್ ನಿನಗೆ ಸಲ್ಲಬೇಕು. ಆಂಧ್ರ ಪ್ರದೇಶದ ಜನರ ಬಗ್ಗೆ ನಿನಗಿರುವ ಆಳವಾದ ಕಾಳಜಿ, ನಿನ್ನ ದೂರದೃಷ್ಟಿ, ರಾಜ್ಯದ ಅಭಿವೃದ್ಧಿಯ ಬಗ್ಗೆ ನೀನು ಹೊಂದಿರುವ ಬಯಕೆ, ನಿನ್ನ ತ್ಯಾಗ, ನಿನ್ನ ರಾಜಕೀಯ ತಂತ್ರಗಳು ಈ ಅದ್ಭುತ ಫಲಿತಾಂಶದಲ್ಲಿ ಪ್ರಭಾವ ಬೀರಿವೆ. ನಾನು ನಿನ್ನ ಬಗ್ಗೆ ಹೆಮ್ಮೆ ಪಡುತ್ತೇನೆ. ನಿನಗೆ ಹೃತ್ಪೂರ್ವಕ ಅಭಿನಂದನೆಗಳು ಎಂದು ಚಿರಂಜೀವಿ ತಮ್ಮ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ. ಚಿರು ತಮ್ಮನನ್ನ ಅಪ್ಪಿಕೊಂಡು ಆತನ ಗೆಲುವನ್ನ ಶ್ಲಾಘಿಸಿದರು. ನಟರಾದ ರಾಮ್ ಚರಣ್, ವರುಣ್ ತೇಜ್ ಮತ್ತು ಸಾಯಿ ಧರಮ್ ತೇಜ್ ಖುಷಿಯಲ್ಲಿ ಮುಳುಗಿದರು. ಜನಸೇನನಿಗೆ ಅಪ್ಪುಗೆ ಮತ್ತು ಹಾರೈಕೆಗಳ ಸುರಿಮಳೆಗೈತು. ಮನೆಯೊಳಗೆ ಪ್ರವೇಶಿಸುತ್ತಿದ್ದಂತೆ ಪವನ್ ಅಣ್ಣ ಚಿರಂಜೀವಿಯ ಪಾದಗಳಿಗೆ ನಮಸ್ಕರಿಸಿದರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಒಂದು ಕಡೆ ಮೆಗಾಸ್ಟಾರ್, ಮತ್ತೊಂದು ಕಡೆ ಪವರ್ ಸ್ಟಾರ್, ಮತ್ತೊಂದು ಕಡೆ ಅವರ ಅಣ್ಣ ಇದ್ದಾರೆ ನಾಗಬಾಬು ಅಂತ, ನಾಗೇಂದ್ರ ಬಾಬು ಅಂತ. ಕನ್ನಡ ಸಿನಿಮಾಗಳಲ್ಲಿ ಕೂಡ ಅಭಿನಯಿಸಿದ್ದಾರೆ ಅವರು. ಅವರೀಗ TTDಯ ಚೇರ್ಮನ್ ಆಗಿದ್ದಾರೆ, ಅಂದರೆ ತಿರುಪತಿ ಇದರದ್ದು ಚೇರ್ಮನ್. ಅದು ಕೂಡ ಭಾಳ ದೊಡ್ಡ ಸ್ಥಾನಮಾನ. ತಿರುಪತಿಯ ವಿಚಾರಗಳೇ ಜಗನ್ಮೋಹನ್ ರೆಡ್ಡಿ ಅವರ ವಿಚಾರಕ್ಕೆ ತುಂಬ ಕಿರಿಕಿರಿ ಆಗ್ತಾಯಿತ್ತು. ತಿರುಪತಿಯಲ್ಲೂ ಕೂಡ ಸಂಭ್ರಮಾಚರಣೆ ಮಾಡ್ತಾಯಿದ್ರು. ಅಂದರೆ ಏನೆಲ್ಲ ಬದಲಾವಣೆಗಳನ್ನು ಮಾಡಿ ಹಾಕಿದ್ದಾರೆ ಅಂತೇಳಿ. ಅಲ್ಲಿ ಬ್ರೇಕ್ ದರ್ಶನ ಅಂತಿತ್ತು, ಬೆಳಿಗ್ಗೆ ಇತ್ತು, ಆ ಕಡೆ ಮಾಡಿದರು, ಈ ಕಡೆ ಮಾಡಿದರು.